ಹಲೋ ಪ್ರಜು ಫ್ಯಾಮಿಲಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಹಾಗಿದ್ದೀರಾ ಅನ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನನಗೇನು ಹುಷಾರಿರಲಿ ಏನೇ ಇರಲಿ, ನಾನು ಚೆನ್ನಾಗಿದ್ದೀನಿ ಅಂತ ನಿಮಗೆ ಗುಡ್ ವೈಬ್ ಕೊಟ್ಟು ನಿಮ್ಮನ್ನು ಒಳ್ಳೆ ವೈಬಲ್ಲಿ ಸ್ಟಾರ್ಟ್ ಮಾಡೋದೇ ನನ್ನ ಕೆಲಸ. ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಹೇಳ್ತೀನಿ ನನಗೇನು ಪ್ರಾಬ್ಲಮ್ ಇದೆ, ಶೀತ ತಲೆನೋವಿದೆ ಅಂತ. ಆಮೇಲೆ ಹೇಳಾಯ್ತು ಇವಾಗಲೇ. ಬನ್ನಿ, ಇವತ್ತು ಪಾಪಮ್ಮ ಟಿಫನ್ ನಾವು 10:30 ಎದ್ದಿದ್ದೀವಿ ಆಲ್ರೆಡಿ. ಈ ಟಿಫನ್ ಮಾಡೋ ಪ್ಲ್ಯಾನ್, ಏನು ಟಿಫನ್ ಮಾಡೋಣ ಏನು ಗೊತ್ತಿಲ್ಲ. ಸೊ ಅದೆಲ್ಲ ಪ್ಲ್ಯಾನ್ ಮಾಡಿ ನಿಮಗೆ ಆನ್ ದ ವೇ ತೋರಿಸ್ತೀನಿ. ಆನ್ ದ ವೇ ನಮ್ಮ ಕೆಲಸದ ಆನ್ ದ ವೇ ತೋರಿಸ್ತೀನಿ. ಹೀರೋಯಿನ್ ಬಂದಿದ್ದಾರೆ. ಐ ಮಾಡಿ ಹೀರೋಯಿನ್, ಕ್ಯೂಟ್ ಹೀರೋಯಿನ್. ಐ ಮಾಡಿ ಇಲ್ಲಿ ಫ್ಯಾನ್ಸ್ಗೆ ಹಿಂಗೆ ದುರಂತರ ಕಮೆಂಟ್ ಮಾಡಿ, ದುರಂಕರ ಅಂತ ದುರಂಧರ ಅಂತ ಇದೀನಿ. ಕಮೆಂಟ್ ಮಾಡಿ ಗೈಸ್. ಐ ಮಾಡಿ ಪ್ರೀತಿನ ಐ ಮಾಡಿ ಪ್ರೀತಿಯಿಂದ ಗೈಸ್. ಇವಾಗ ನಾನು ಬಿಸ್ನೆಸ್ ಕಳ್ಸ್ಕೊತಿದ್ದೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಹೇಳ್ತಾ ತುಂಬ ನೋಡ್ಕೊಳ್ಳಿ. ಎಲ್ಲೆಲ್ಲ ಖರ್ಚು ಮಾಡಿ ಹಾಸ್ಪಿಟಲ್ ತುಂಬ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ಹೇಳ್ತಾ ಇದ್ದೀನಿ. ನಾನು ಇವಾಗ ಎಗ್ ರೈಸ್. ಪಾಪ ಏನು ಮಾಡ್ತೀವಿ ಟಿಫನು? ಎಗ್ ರೈಸ್ ಅಂತೆ. 10:30 11 ಎಗ್ ರೈಸ್ ತಿನ್ನಲ್ಲ, ಮಾಡೋಕ್ಕಾಗಲ್ಲ, ಮಲಗಿದ್ಲು ಪಾಪ. ನಾನು ಬಿಸಿನೀರು ಕುಡಿತಾ ಇದ್ದೀನಿ, ಅದು ಆಚೆ ಕಡೆಯಲ್ಲಿ ನಿಂತ್ಕೊಂಡು ಬನ್ನಿ ಕುಡಿಯುವ. ಅದಾದ್ಮೇಲೆ ಲಿಯೋನ ವಾಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲಿಯೋನ ವಾಕ್ ಲಿಯೋ ವಾಕ್ ಬಾತುಕೊಳ್ಳಿರ ನೀನು. ಐ ಮಾಡು ಕಾಲು ಬೈ ಕಡೆ ಬಾ. ನೋಡಿ ಗೈಸ್, ಕಾಲು ನೆಲ್ ಪಾಲಿಶ್ ಹಾಕಿದ್ದಾನೆ ಲಕ್ಷು. ನೀವು ಹುಡುಗಿ ಏನು? ನೀವು ಹುಡುಗಿನಾ? ಓಯ್ ಏನು ಹೇಳು? ಕಲ್ಲು ತಲೆಗೆ ಮೇಲೆ ಹಾಕ್ಬಿಟ್ಟೆ. ಆಮೇಲೆ ನನಗೇನೆ ಲಿಯೋ ವಾಶ್ರೂಮ್ಗೆ ಹೋಗ್ಬಿಟ್ಟು ಇವಳು ಬಂದಿಲ್ಲ ಆಟ ಆಡ್ತಾಳೆ. ವಾಶ್ರೂಮ್ಗೆ ಹೋಗು ಅಂದರೆ ಹೋಗು. ಈಗ ಲಿಯೋನ ವಾಶ್ರೂಮ್ಗೆ ಲಕ್ಷ ಕರ್ಕೊಂಡು ಹೋಗ್ತಾವನೆ. ಕರ್ಕೊಂಡೋಗು. ಬಾ ಲಿಯೋನು, ಬಾಯ್. ಸಾಕು ಅಲ್ಲೇ ನಿಂಕೋ ಲಕ್ಷ, ಅಲ್ಲೇ ನಿಂಕೋ. ವಾಶ್ರೂಮ್ಗೆ ಹೋಗ್ಲಿ, ಅಲ್ಲೇ ನಿಂಕೋ. ಹಾಂ, ಸುಮ್ಮನೆ ನಿಂಕೋ, ಅದೇ ವಾಶ್ರೂಮ್ ಮಾಡುತ್ತೆ. ಏನು ಅಯ್ಯೋ, ಹಿಡ್ಕೊ ಬಿಟ್ಟ ನೋಡಿ ಹೆಂಗೆ ಆಟ ಆಡುತ್ತವನೆ. ಕರ್ಕೊಂಬಾರೋ ನೋಡಿ. ಹಾಂ, ಹಂಗೆ ಆಟ ಆಡ್ಸೋ ಆಯ್ತಾ? ಅದೆಲ್ಲ ಗೊತ್ತಲ್ಲ, ಹೋಗು. ನೋಡಿ ಹೆಂಗೆ ಆಡ್ತಾರೆ. ಬಿಡ್ಬೇಡ ಕಣೋ, ನಿನ್ನೆ ಎಳ್ಕೊಂಡು ಹೋಗ್ಬಿಟ್ಟತ್ತು. ಅಯ್ಯೋ, ಬುಟ್ಟ ಇಲ್ಲಿ ಬಂದ್ಬಿಟ್ಲು ನಮ್ಮ ತಕ್ಕೆ. ಹೋಗಲ್ಲಿ ಲಕ್ಷಣ ತಗೋಗು. ಕರ್ಕೊಂಡು ಹೋಗಿ ಲಕ್ಷ. ಕರ್ಕೊಂಡು ಹೋಗಿ ಬಾ. ಇಳಿ. ಅಯ್ಯೋ ಲಿಯೋ, ಬಾ ಲಿಯೋ. ಯಾಕೆ ಲಿಯೋ ಬತ್ತಿಲ್ಲ? ಯಾಕೆ ಬತ್ತಿಲ್ಲ? ಏ ಲಿಯೋ, ಹೋಗು. ಕರ್ಕೊಂಡೋಗಿ ಅಲ್ಗೋಗು. ಅಲ್ಲೋಗು. ಏಯ್, ಅವಳ ಅಂತ ಅಲ್ಲಿ ಕರ್ಕೊಂಡೋಗು. ಕಬ ಬರ್ತಿದ್ದೆ ಅವನಿಗೆ. ಲಿಯೋ, ಏಯ್ ಹೋಗಿ ಲಿಯೋ. ಬಿಡವಂತ ಅವಳು ಬಂದರೆ ಕರ್ಕೊಂಡೋಗಿಲ್ಲ ಅಂದ್ರೆ ಬಿಡು. ಲಕ್ಷ್ಮಿ ಹಿಂಗೆ ಕರ್ಕೊಂಡೋಗು, ಹಿಂಗೆ ಈ ಕಡೆ ಕರ್ಕೊಂಡೋಗು. ಏನು ಎದುರಿಸು? ಏನು ಬಾನು? ಹಾಂ, ಕೊಡೋಗು. ಲಿಯೋ ಕಟ್ಬೇಡ ಕಣ. ಸೋನಮ್ಮನ್ ಕೊಡೋಗು. ಸುಸು ಮಾಡಲಿಲ್ಲ ಅಂತನು. ಕೊಡೋಗೋಡು. ಕರ್ಕೊಂಡು ಹೋಗ್ಲಿ ಮನೆಗೆ. ಅಯ್ಯೋ, ಬಿದ್ದೆ ಕಣೋ ನೀನು ಮೇಲೆ. ಮನೆ ಕರ್ಕೊಂಡು ಸೋನಮ್ಮನ್ ಕೊಡು ಆಯ್ತಾ? ಹಾಂ, ಲೇ ಬಾ. ಅವಳು ಹೋಗ್ತಿಲ್ಲ, ಅವಳು ಅಂತ ಓದ್ತಾಳ ನೋಡಿ. ಕರ್ಕೊಂಡೋಗ ಹೈಟಾಗಿ. ಎಲಿಬೇಡ ಬಾನು. ನನಗಂತೂ ಯಾಕೋ ಶೀತ ಜ್ವರ ಜಾಸ್ತಿ ಆಗೋ ಥರ ಇದೆ. ಅದಕ್ಕೆ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ. ನಾನು ಟ್ಯಾಬ್ಲೆಟ್ ಖಾಲಿ ಆಗಿಬಿಟ್ಟಿದೆ. ಸೊ ಕಮ್ಮಿ ಟ್ಯಾಬ್ಲೆಟ್ ತೊಗೊಂಡೆ. ಈಗ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳೋಣ. ಮೇ ಬಿ ಡೋಲೋನೋ ಇಲ್ಲ, ಏನು ಪಾಪಮ್ಮ ಗೊತ್ತು ಏನು ಟ್ಯಾಬ್ಲೆಟು ಅಂತ. ಸೊ ಮೇ ಬಿ ಈಗ ಹೋಗ್ಬಿಟ್ಟು ಒಂದು ಟಾಯ್ಲೆಟ್ ಅಂತ ಹಿಂಗೆ ಈಗ ತಲೆನೋವು ಶೀತ ಆಗಿಬಿಟ್ರೆ ನನಗೆ ನಾನಾಗಿರಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ನಮ್ಮ ಬಾಸ್ ಏನೋ ಮಾಡ್ತೈತೆ. ಇಲ್ಲೇ ಕರ್ಕೊಂಡ್ನಲ್ಲಿ ಅವಾಗ ಲಕ್ಷ್ಮಿಯಲ್ಲಿ ಇಲ್ಲೇ ಅವಳಲ್ಲ, ಇಲ್ಲಿ ಗುಮ್ಮಿ. ನಾನೇ ಕಲಿಸಿತ್ತು ನೋಡಿ ಗ್ಯಾಪ್. ನನಗೆ ಏನಾರ ಸಿಗುತ್ತಾ ಬಯಕೆ ಅಂತ. ಇದೇನು ಹಿಂಗೆ ಮಾಡಿದ್ಯಾ? ಆಯಿಲ್ ಸ್ಪ್ರೇ ತೊಗೊಂಡು ಏನೇನ ಮಾಡಿದ್ಯಾ?
ತೊಳಿತಾ ಇರೋದಾ ಇದು ಬಾಬು. ನಾನು ಶೀತ ಟ್ಯಾಬ್ಲೆಟು ಯಾವ್ದು ತೊಗೊಂಡ್ಬಿಡ್ಲಿ? ಶೀತ ಜ್ವರ ಟೈರ್ಡ್ ಫೀಲ್ ಆಗ್ತೈತೆ ನನಗೆ. ಶೀತ ಸಕ್ಕ ಶೀತ. ಡೋಲೋ 650ನಾ? ಬನ್ನಿ ಈಗ ಸಿಗೋದು ಒಂದು ಟ್ಯಾಬ್ಲೆಟ್ ತೊಗೊಂಡ್ರ ಮಾತ್ರ ಬಿಸಿರಾಗಿ ಇಟ್ಟು ಮನೆಗೆ ಸಿ ಟ್ಯಾಬ್ಲೆಟ್ ತೊಗೊಂಡ್ರ. ಸ್ಪ್ಲೆಂಡರ್ ಹೋಗಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸ ಇದೆ. ಸ್ಪ್ಲೆಂಡರ್ ಜಾಸ್ತಿ ಇರ್ತಕ್ಕಾಗ್ತಿಲ್ಲ ನಾನು ಬಿಡೋದಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ. ಇವಾಗ ನಾನು ಆರಾಮ್ ಫೈಲೇ ಹೋಗ್ಬೇಕು. ಇಸ್ಕೋ ಎಷ್ಟು ಟ್ಯಾಬ್ಲೆಟ್ ತೊಗೊಳಕ್ಕೆ ಬಂದಿದ್ದೀನಿ. ಟ್ಯಾಬ್ಲೆಟ್ ಇಲ್ಲ ನೋಡಿ, ಇಲ್ಲ ಫೋನ್ ತಗೊಂಡು ಗಾಬರಿ ಆಗ್ಬಿಟ್ಟು ಇಬ್ಬರು ಟ್ಯಾಬ್ಲೆಟ್ ತೊಗೊಂಡು ಹೊರಟಿದ್ದೀವಿ ಈಗ. ಬ್ರೋ ಬಾಯ್ ಬಿಡಿ ಹೆಂಗೆ ಒಂದ ತಪ್ಪು ಮೆಕ್ಲೆ ಸ್ಟಡಿ ಮಾಡ್ಕೊತೈತಿ ಇವಳು. ನೋಡಿ ದಿನ ಸ್ನಾನ ಮಾಡಿಸಿದ್ರೆ ಇವಳಿಗೆ ಹುಚ್ಚಿತ್ರನೇ ಆಡ್ತಾಳೆ ಇವಳು. ಏ ಲಿಯೋನೆ ಕಚ್ಚಲ್ಲ, ಸುಮ್ಮನಿಲ್ಲ. ಅಪ್ಪ ನನಗೊಂದು ಕೆಲಸ ಕೊಟ್ಟಿದ್ದೆ, ಇದನ್ನು ಚಾಪ್ ಮಾಡಿದ್ರೊಳಗೆ ಹಾಕಿ ಹಿಂಗೆ ಗ್ರೈಂಡ್ ಮಾಡಬೇಕಂತೆ. ಮಾಡುವ ಚಾಪ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಪಿಕ್ ಮಾಡಿಕೊಡ್ತಾಳೆ, ನಿಮಗೆ ಪಿಕ್ ಮಾಡೋಕ್ಕಿರಲ್ಲ. ನೀಟಾಗಿ ಪಿಕ್ ಮಾಡೋದು ನಿಮ್ಮ ಪ್ರಾಬ್ಲಮ್, ಅದು ನನ್ನ ಪ್ರಾಬ್ಲಮ್ ಅಲ್ಲ. ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಚಿಕನ್. ಏನ್ರಿ ನೀವು ಎಷ್ಟು ಮಾಡುವ ಮಾಡಿದ್ದೀನಿ ನೋಡಿ, ನೀಟಾಗಿ ಗ್ರೈಂಡ್ ಮಾಡಿದ್ದೀನಿ. ಟಿಫನ್ ತಿನ್ನಬೇಕು, ಹೊಟ್ಟೆ ಹಸಿತಾ ಇದೆ. ಇನ್ನೂ ಪಾಪ ಬೇರೆ ಕೆಲಸ ಎಲ್ಲ ಮಾಡ್ಕೊತಾವಳೆ. ಅದ್ರಲ್ಲಿ ನಾನು ಹೆಲ್ಪ್ ಮಾಡ್ತಿದ್ದೆ. ಇನ್ನೂ ಟಿಫನ್ ಮಾಡೋಕ್ಕೆ ಲೇಟು. ನಾವು ಬೆಳಿಗ್ಗೆ ಬೇಗ ಇದ್ದರೆ ಮಾತ್ರ ಟಿಫನ್, ಇಲ್ಲ ಅಂದರೆ ಊಟನೇ ಮಧ್ಯಾಹ್ನ. ಟಿಫನ್ ಮಾಡ್ತಾಯಿದ್ದೀನಿ ಇವಾಗ. ಹೊಟ್ಟೆ ಕಾಯ್ದು ಇಷ್ಟೊತ್ತು ಆದಮೇಲೆ ಟಿಫನ್ ತಿಂತಾ ಇದ್ದೀನಿ. ತಿನ್ಬಿಟ್ಟೀಗ ಟ್ಯಾಬ್ಲೆಟ್ ಮಾಡ್ಕೊ. ಸಕ್ಕದ ಟೇಸ್ಟ್ ಮಾತ್ರ. ಚಿಂದಿಗಾಯಿ ಸಕ್ಕ ಮಾಡ. ಹಿಂಗೆ ಬೇಕಾ? ಹಿಂಗೆ ತಿನ್ನೋದಿನ ಲಿಯೋ ಲಕ್ಷ್ಮಿ ಎಲ್ಲ ಹಾಕಬಿಟ್ಟವಳೆ, ಮೂಲೆ ಹಾಕಬಿಟ್ಟವಳೆ. ತಿನ್ನಿಸ್ತಿದ್ದೀನಿ ಅಂತ ಮುಖ ನೋಡ್ತಿದ್ದಾಳೆ. ಏನು ಇವಳು ಇಷ್ಟು ಪಸಿ ಗೊತ್ತ, ಲಿಯೋ ಇಷ್ಟು ಪಸಿ ಗೊತ್ತಾಗಾಯ್ತು ಇವಳು. ಯಪ್ಪ ಸಕ್ಕ ಪಸಿಸಿ ನೋಡಿ. ಮುಖ ಮಾಡ್ತಿರೋದು, ಮುಖ ಮಾಡ್ತೀರಿ ನೋಡಿ, ಚಿರಿಸ್ತಿರೋದೆ ಸಕ್ಕ ಪಸಿಸಿ ಇವಳು. ಏನು ನೋಡಿ ಗೈಸ್, ಅವ್ರ ಫ್ರೆಂಡಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿರೋದು. ಇವಾಗ ಎದ್ಬಿಟ್ಟು ಅಲ್ಲಿ ಕ್ಯಾಮ್ರಾ ಒರೆಸ್ಕೊಂಡು ವಿಡಿಯೋ ಕಾಲ್ ಮಾಡಿ ತೋರಿಸ್ತಿರೋದು. ಈಗ ನೋಡಿ ಅದೇನಕ್ಕೆ ಅಂದ್ರೆ ಸ್ಕ್ರೀನ್ ಇದೆ ಅಡ್ಡ, ಅದಕ್ಕೆ ನೋಡಿ ಸ್ಕ್ರೀನ್ ತಕ್ಕಂದು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದೆ. ಆ ಫೇಸ್ ಯಾಕೆ ತೋರಿಸೋದು ಬ್ಲಾಗಲ್ಲಿ? ಅದೆಲ್ಲ ತೋರಿಸ್ಬಾರ್ದು. ತೋರ್ಸೇ ಹೋಗಲ್ಲಿ ಬ್ಲಾಗಲ್ಲಿ ತೋರಿಸ್ತಾನಂತೆ. ಬೇಡ, ಮಂಗನ್ ಕೆಲಸ ಎಲ್ಲ ಮಾಡ್ಬಾರ್ದು ಅಂತ. ಇಷ್ಟೊಂದಲ್ಲ ಇರ್ಲಿ ಬಿಡು, ನಮ್ಮ ಅದಕ್ಕೆ ದೊಡ್ಡ ಮನ್ಸು. ಅದಕ್ಕೆ ಥ್ಯಾಂಕ್ ಯು ನಿಮ್ಗೆ. ಅವಳು ತಿನ್ಸ್ಬಾರ್ದು ಕಣೋ ನಿಮ್ಗೆ. ಗೈಸ್ ಬುಕ್ ಕೊಟ್ಟವ್ರೆ ಸ್ಕೂಲಲ್ಲೆಲ್ಲ. ಅವಳಿಗೆ ಬೈಬೇಡ. ಅಸ್ಪಾರ ಮೇಕ್ ಬರ, ಮೇಕ್ ಅತ್ ಬರ ಬಾ. ಕೊಡು ಫೋನ್ ಕೊಡಿ. ಅವಳಿ ಕಟ್ಟೆ ಮಾಡಿದ್ರ ಬೈಲ್ ಮೇಕ್ ಬಾ. ಎದ್ದು ಬಾ, ಕರೆಕ್ಟಾಗಿ ಕುತ್ಕೋ. ಎದ್ದು ಬಾ. ಹಾಂ ಹೇಳು ಹೇಳು, ಏನು ಸಮಾಚಾರ? ಏನ್ ತಿಂದೆ ಸ್ಕೂಲ್? ಯಾವತ್ತು ಕರೆಕ್ಟಾಗಿ ಕುತ್ಕೋ, ವ್ಲಾಗ್ ಮಾಡ್ತಿಲ್ವಾ ಅಲ್ಲಿ? ಏನ್ ತಿಂದೆ? ಏನು ತಿಂದಿಲ್ಲ. ಯಾಕೆ ಏನು ತಿಂದಿಲ್ಲ? ಪಲಾವ್ ಬೆಳಗ್ಗೆ ತಿಂದಿ. ಹಾಯ್ ಮಾಡೋರಿಗೆ. ಹಾಯ್ ಆಯಂತೆ ಮಾಡ್ರಿ. ಲಿಯೋ ತಿಂಡಿ ಮಾಡ್ತಾ ಇಲ್ಲ, ನಮ್ಗೆ ಅದೇ ಟೆನ್ಷನ್ ಆಗ್ಬಿಟ್ಟೈತೆ. ನೋಡಿ ತಿಂಡಿ ಅಂದ್ರೆ ಓಡ್ತಾವಳೆ, ಅದಕ್ಕೆ ತಿನ್ನಿಸ್ತಾವಳೆ. ತಿಂತಾ ಇಲ್ಲ ನೋಡಿ, ಹಂಗಾರೆ ತಿಂತಾಟ ಮಾಡ್ತಾವಳೆ, ತಿಂತಾ ಇಲ್ಲ. ಮತ್ತೆ ಹೋಯ್ತು ನೋಡಿ ಇಲ್ಲಿ ಬೈಕ್ ಇಳಿ. ಹಿಂದೆ ಮುಂದೆ ಯಾರು ಬರ್ತಾವ್ರಿ ಏನು ಎಲ್ಲ ನೋಡಲ್ಲ, ಇಷ್ಟ ಹೋಯ್ತಾ ಇರೋದು. ಊಟ ಹೋಯ್ತಾ ಇರ್ತಾಳೆ. ಏನು ತಗೊಳ್ಳಿ ಈಗ, ಏನಂತ ತಗೊಳ್ಳಿ ತಗೊಳ್ಳಿ. ಏನು ತಗೊಳ್ತಿರೋದು? ಖಾರದ ಪುಡಿ. ಖಾರದ ಪುಡಿ ಎಲ್ಲ ತಗೋಬೇಕು ಇವಾಗ. ಗಂಟ್ಲು ಟೈರ್ಡ್ ಆಗ್ಬಿಡ್ತಲ್ಲ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಚಿಕನ್ ಸಾಂಬಾರು ಮಾಡ್ತೀನಿ, ಚಿಕನ್ ಮಾಡ್ತೀನಿ. ನನಗೆ ಚಿಕನ್ ಬೇಕು, ಮಾಟೆ ಕರ್ಕೊಂಡು ಹೋಗ್ಕೊಂಡು ಹಾಗೆ ಮಾಟೆ ಕರ್ಕೊಂಡು ಏನೇನು ಬೇಕು ತಗೊಳ್ಳಿ ಅಂತ. ಗೈಸ್ ನಾನೀಗ ನೆಕ್ಸ್ಟ್ ಮಂತ್ ಫಸ್ಟಿಂದ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಪಕ್ಕ. ಇವೆಲ್ಲ ಏನು ಗೊತ್ತಾವೆಲ್ಲ ನೋಡಿ, ಹುಣಸೆಹಣ್ಣು ಪೇಸ್ಟ್ ಅಲ್ಲ ತೊಗೊಂಡವಳೆ. ಇನ್ನು ಏನೇನೋ ನೋಡ್ತಾವಳೆ ನೋಡಿ. ನಾನು ಬೇರೆ ಶಾರ್ಟ್ಸ್ ಹಾಕೋದು ಏನು ಹೇಳ್ತಾಳೆ, ಜಾ ಅಂತಾಳೆ. ಹೌದು, ಅದೆಲ್ಲ ಮುಗೀತು. ಅದು ಮುಗಿಸ್ಕೊಂಡು ಈಗ ನೋಡಿ ಎಲ್ಲೋ ಹೋಗೋಳು.
ಇಲ್ಲೇ ಬಿಲ್ ಐತೆ, ಅಲ್ಲೇ ಇಲ್ವಾ? ಕುಡಿ ಇಲ್ವಾ ಇಲ್ಲಿ? ಫೋನ್ ಪೇ ಇರ್ಬೇಕು. ಫೋನ್ ಪೇ ಕ್ಯಾಶ್ ಎರಡು ಮಾಡಿಸ್ತಂಬ ಅವನು. ಅವರೇ ಹಾಂ, ನೀನು ಅಲ್ಲೂ ಇವಾಗ ಅಷ್ಟು ಪ್ಯಾಕ್ ಮಾಡಿಸ್ಕೊ, ಇಷ್ಟಕ್ಕೋಸ್ಕರ ಬರೋದು ಮಾಡ್ಕೆ ಅಲ್ವಾ? ಖುಷಿಯಾಗಿಲ್ವಾ? ಇನ್ನೂ ಏನು ಬೇಕಪ್ಪ? ಹಾಂ, ಖುಷಿಯಾಗಿಲ್ವಾ? ಏನು ತಿನ್ನೋದು ತಗೊಳ್ತೀನಿ. ನೆನ್ನೆ ತೆಗೆದು ಒಂದೊಡೆ ನೆನ್ನೆ ಬಂದಿದ್ದಲ್ವಾ? ನೆನ್ನೆ ತೆಗೆದು ತಗೊಂಡಿದ್ದು ಮಾಟಲ್ಲಿ. ಸರಿ ನಡಿ, ನಾನೇ ಕಟ್ಟೆ ಆ ಥರ ಹಂಗೆಲ್ಲ ಕಟ್ಟೆ ಮಾಡೋದಕ್ಕೆ ಅವರೇ ಪರ್ಸ್ನಲ್ ಜಗಳ ಹೇಳ್ತಾರೆ. ನಮ್ಗೆ ಯಾಕೆ, ಆರಾಮ ನಾವು ಹೋಗೋಣ. ಇದೆಲ್ಲ ದುಡ್ಡು ಪ್ರಮೋಷನ್ ಮಾಡ್ರೆ ನಮ್ಮ ಹುಡುಗನ ಅಂಗಡಿ ಅಂತ ಫ್ರೀಯಾಗಿ ಪ್ರಮೋಷನ್ ಮಾಡ್ತೀನಿ. ಕೊಬ್ಬು ನನ್ನ ಮಗಂಗೆ ಅಲ್ವೇನೋ? ಕೊಬ್ಬು ಹಾಂ ಬೇಕು. ಚಿಕನ್ ಮಾಡೋಣ ಅಂತ ಒಂದು ಸ್ವಲ್ಪ ಮಾಡ್ಕೊ ಐಟಮ್ ತೊಗೊಂಡಿದ್ದೀನಿ. ಚಿಕನ್ ತೊಗೊಳಕ್ಕೆ ಬಂದಿದ್ದೀನಿ. ನಮ್ಮ ಹುಡುಗಂದ ಅಂಗಡಿ ಇಲ್ಲಿ ಅಡ್ರೆಸ್ ಎಲ್ಲ ಇದೆ. ಅಡ್ರೆಸ್ ಮಚ್ಚ ಹಳ್ಳೆಪೇಟೆ. ಏನಾರು ಇದ್ದರೆ ಬೇಕಾದ್ರೆ ಹೋಮ್ ಡೆಲಿವರಿ ಕೂಡ ಮಾಡ್ತಾನೆ. ನಿಮ್ಗೆ ಅಷ್ಟು ಬೇಕು ಅಂತಂದರೆ ಅವ್ರ ಅಂಗಡಿ ಬಂದು ನಂಬರ್ ತಗೊಳ್ಳಿ. ನನಗೂ DM ಮಾಡಿ ಬೇಕಾದ್ರೆ ನಂಬರ್ ಫಾರ್ವರ್ಡ್ ಮಾಡ್ತೀನಿ. ಮಾಡಲೇನಾ? ಮಾಡಿ. ನಮ್ಮ ಹುಡುಗರು ಬೆಳಿಬೇಕು. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಏನು ಅಂತಂದರೆ ಇದನ್ನು ಸ್ಟೋರ್ ಮಾಡಿ ಮಾಡ್ಬೋದು. ಒಳ್ಳೆ ಪ್ಲ್ಯಾನ್ ಮಾಡ್ಬೋದು. ಇದನ್ನು ಸ್ಟೋರ್ ಮಾಡಿ ಎಷ್ಟು ದಿನ ಮಾಡ್ಬೋದು ಇದನ್ನು? ನಾನು ಪಪ್ಪ ಇಬ್ಬರು ಸೇರ್ಕೊಂಡು ಒಂದು ಬಿಸ್ನೆಸ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಏನು ಅಂತಂದರೆ ಏನಪ್ಪ ಹೇರ್ ಸ್ಟೈಲ್ಗೆ ಗೈಸೋದೇನೋ, ಹೇರ್ ಸ್ಟೈಲ್ಗೆ ತಲೆ ಕೂದಲಿಗೆ ಗ್ರೋತ್ ಆಗಬೇಕು ಮತ್ತು ಹೇರ್ ಫಾಲ್ ಆಗಬಾರ್ದು ಅಂತ ಏನೋ ಮಾಡ್ತಾ ಇರ್ತಾರೆ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಪೆಂಡ್ರು ಬೈಕ್ ಐತಿ ನೋಡಿ, ಪೆಟ್ಲಾಕ್ಸ್ ಅಂತ ಬಂದಿರ್ಬೋದು. ಮಳೆ ಬಂದಿದೆ, ಆದರೂ ಸ್ವಲ್ಪ ಶೀತ ಐತೆ. ಆದರೂ ನನ್ನ ಮಳೆಯಲ್ಲಿ ಅದೇ ಸಕ್ಕತ್ತೊಂದು ಕ್ರೇವಿಸ್ ಆಗ್ಬಿಟ್ಟು ಅವಳಿಗೆ ಬೇರೆ ಕೆಲಸ ಅವಳಿಗೆ ಕೇಳಬೇಕು. ಅದಕ್ಕೆ ತಿಕ್ಕೊಬ್ಬರ ಅಂತ ಹೋಗ್ತಿದ್ದೀನಿ. ನೆಕ್ಸ್ಟ್ ಒಂದೇ ಥರಕ್ಕಿಂತ ಫುಲ್ ಬೆಸ್ಟ್ ಟಯರ್ಟ್ ಅಂತ. ಸೊ ಅದಕ್ಕೋಸ್ಕರನೇ ಇವಾಗ ಬೇಡ ನೆಮ್ಮದಿ ಆಗಿ ಅಂತ ನೋಡಿ ಸ್ಪೆಂಡ್ ಎತ್ಕೊಂಡು RFL ಪೀಸಾಗಿ ಎಲ್ಲ ನೆಮ್ಮದಿ ಮಾಡ್ತಾರೆ. ಮಳೆಯಲ್ಲಿ ಆರಾಮಾಗಿ ಹೋಗ್ತಾಯಿದ್ದೀನಿ. ಗ್ಯಾಪಲ್ಲಿ ಮನೇಲಿ ಚಿಕನ್ ಮಾಡಿಸ್ಬೇಕು ಕೂಡ ಕಬಾಬ್ ತಿನ್ನಬೇಕು ಅಂತ ನಿಮ್ಸರಿ ಏನು ಹೇಳ್ತಾರೆ ಅಲ್ಲಿ ಕಬಾಬ್ ಅಂತ ಬಂದಿದ್ದೀನಿ. ಇದು ಹಣ್ಣು ತೊಗೋಬೇಕು ಅಂತ ತಿನ್ಬೇಕು. ಅವಾಗ ತಿಂತಿದ್ದೀವಿ. ಈಗ ನೋಡಿ ತಗೊಂಡಿದ್ದೀವಿ. ತೊಗೊಂಡೋಗೋಣ ಬನ್ನಿ. ಪಾಪಮ್ಮಂಗೆ ಒಬ್ಬ ನೀನು 7 ಹಣ್ಣು ತಿಂದಿದ್ಯಾ? ಎಲ್ಲಿ ತಿಂದಿದ್ಯಾ? ನಾನು ಹೇಳಿದ್ನಿ ನಿನ್ನೆ ತಗೊಳ್ಬೇಕು ಅಂತ. ಕೃಷ್ಣ ತಿಳಿಸು ನನಗೆ ಹೇಳ್ತೀನಿ ಅಂತ. ಹಾಂ ಲಕ್ಷ್ಮಿ ಅವ್ನು ತಿಂದಿಲ್ಲ ಅನ್ಸುತ್ತಲ್ವ? ಇವ್ನು ಬೀಜ ತಿನ್ಬೇಕು. ಆಮೇಲೆ ಇನ್ನೊಂದು ಪಾಪ ಇಲ್ಲೋಡಿ ಯಾಕೆ ಹೇಳ್ತವ್ರೆ? ಇನ್ನೊಂದು ಇಸ್ಕೋಗು. ಇನ್ನೊಂದು ಮತ್ತವ್ರೆ 2 ತಿಂದ ಪರವಾಗಿಲ್ಲ. ನನಗೊಂದು ಹಂಗಂಡು ಲಾಸ್ಟ್ ಒಂದೇ. ಇದು ಗಂಟ್ಲು ಕಟ್ಕೊಳುತ್ತೆ ಲಕ್ಷು. ನಂಗೊಂದು ನಿಂಗೊಂದು ಆಯ್ತಾ? ಹಾಂ, ನಂಗೊಂದು ನಿಂಗೊಂದು. ಇನ್ನೊಂದು ಅಂತ ಬತ್ತಮ್ಮ. ಅದು ನೀನು ತಿನ್ನೋ ನಂದೇ ಕಿಸ್ಕೊತೀಯೋ? ಪಪ್ಪಮ್ಮ ನಾಳೆಗೆಲ್ಲ ಪರ್ಪಲ್ ಆಗಿದ್ಯಾ ನೋಡು. ನೀನು ತಿಂದ ತೋರಿಸು ನನಗೆ. ಹಾಂ ಕೈಸಿ ಪಾಪಮ್ಮ. ಹ್ಞೂ ತಿನ್ನು ಬಾ. ಬಾಚೆ ಬಾ. ಸೂಪ್ ಮಾಡ್ಕೊಟ್ಟಿದ್ಲು. ಹೌದಾ? ಬೇಡ, ಪ್ಲೇಟ್ ಹಾಕ್ಬಿಡು. ಪ್ಲೇಟ್ ಕೂಲಿ ಸೂಪ್ ಕೊಟ್ಟಳೆ. ಸೂಪ್ ಕುಡ್ತೀನಿ. ನನಗೆ ಸ್ವಲ್ಪ ಒಂದು ಮೂವಿ ನೋಡ್ತಾ ಇದ್ದೆ, ಸಕ್ಕತ್ತಾಯಿತು. ಸುರ್ಕೊಬಿಟ್ಟೆ ಹೇಳ್ಬೇಕು ತಾನೆ. ನನಗಂತೂ ಸಕ್ಕತ್ತು ಟಯರ್ಡ್ ಆಗ್ತಿದೆ. ಸೊ ಇವತ್ತು ವ್ಲಾಗ್ ಒಳ್ಳೆಯದೇ ಆಗುತ್ತೆ. ಸಾರಿ, ಸಖತ್ ಟಯರ್ಡ್ ಅಂತೂ. ಇಷ್ಟು ಟಯರ್ಡ್ ಅಂತಂದರೆ ನಾನು ಅವಾಗಿನ ಮಲಗಿಬಿಟ್ಟಿದ್ದೀನಿ. ತಳ್ರಿ ನಿಮ್ಗೆ ಆಚೆ ತೋರಿಸ್ತೀನಿ. ಈಗ ಪಾಪಮ್ಮ ಹೇಳಿಸ್ತಿದ್ಲು ನನಗೆ ಇಷ್ಟು ಟಯರ್ಡ್ ಆದರೆ ಜಾಸ್ತಿ ವ್ಲಾಗಲ್ಲಿ. ನೋಡ್ರಿ, ನಾನು ಈಗ ಆಚೆ ಎದ್ದು ಬರ್ತಾಯಿದ್ದೀನಿ. ಯಾವ ಥರ ಅಂತಂದರೆ ನಂಗೆ ಒಳಗಡೆ ಇದು ಹೆಂಗೆ ಫೀಲ್ ಆಗ್ತಿದ್ರೆ ಬೆಳಗ್ಗೆ ನಮ್ಮ ಮನೇಲಿ ಇದೆಲ್ಲ ಟಯರ್ಡಾಗಿ. ಸೊ ಆಚೆ ಬಂದು ನೋಡ್ತಿದ್ದೀನಿ. ಇವಾಗ ಅವಳು ಹೇಳಿದ್ಲು ಮಧ್ಯಾಹ್ನ ಇನ್ನು 3 ಗಂಟೆ ಹೋಗಿ ನೋಡು ಅಂತ. ಅಪ್ಪ ನೋಡಿ ಇಲ್ಲಿ ಕತ್ಲಾಗ್ಬಿಟ್ಟಿದೆ. ಇವತ್ತೊಂದು ಸಖತ್ತು ಟಯರ್ಡ್ ಗೈಸ್. ನನಗೊಂದು ಹೆವಿ ಟಯರ್ಡ್ ಆಗಿಬಿಟ್ಟಿದೆ. ಯಾಕಂದರೆ ನೆನ್ನೆ ಜ್ವರ ಬಂದಿತ್ತು. ನೆನ್ನೆ ಲೋಕಲ್ ನೋಡಿರ್ತೀರ ನೀವು. ಸಖತ್ತು ಜ್ವರ ಬಂದು ಶೀತ ಆಗಿ ಕೆಮ್ಮಾಗಿ ಕಷಾಯ ಎಲ್ಲ ಮಾಡಿಕೊಟ್ಲು. ಅದು ಸ್ವಲ್ಪ ಅವಾಗ ಒಂಥರ ಇತ್ತು. ಆದರೂ ಸ್ವಲ್ಪ ಟಯರ್ಡ್ ಫೀಲ್ ಅಲ್ವಾ ಗೈಸ್. ಬನ್ನಿ ಸ್ವಲ್ಪ ಹೊತ್ತಿಗೆ ಊಟ ಮಾಡೋಣ. ಊಟ ಮಾಡಿ ರೆಸ್ಟ್ ಮಾಡಬೇಕು. ಸೊ ನಿಮ್ಮ ವ್ಲಾಗಲ್ಲಿ ನೋಡ್ತಿರ್ತೀರ. ಸ್ವಲ್ಪ ಆದಷ್ಟು ಮನೇಲಿ ವ್ಲಾಗ್ ಆಗ್ತಾಯಿದೆ. ಸೊ ಅದಕ್ಕೆ ಬ್ಯಾಕಪ್ ಬೇಕು ಗೈಸ್. ಏನಾರು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮಗೂ ತಲೆ ಓಡ್ತಿಲ್ಲ. ನೀವು ಹೇಳಿ ಈ ಮನೆದು ಇದ್ರದ್ದೇ ಬಿಟ್ಟು ಹೊರಡೆ ಬರಬೇಕು, ಬೇರೆ ಥರ ವ್ಲಾಗ್ ಬರಬೇಕು. ನೀವು ಕಮೆಂಟ್ ಮಾಡಿ ಗೈಸ್. ಇಷ್ಟು ವ್ಲಾಗಲ್ಲಿ ಹೇಳ್ಕೊತಿದ್ದೀನಿ, ನೀವು ಕಮೆಂಟ್ ಮಾಡ್ತಿಲ್ಲ. ನನ್ನ ಕೈಲಿ ನನ್ನ ತಲೆ ಓಡಿಸಿ ಏನೇನೆಲ್ಲ ಮಾಡಿಸಿ ಇಷ್ಟು ಕಂಟೆಂಟ್ ಕೊಡ್ಬೋದು. ಎಲ್ಲ ಕಂಟೆಂಟ್ ಕೊಡ್ತೀನಿ. ಆದಷ್ಟು ನೀವು ಯಾವ ಥರ ಕಂಟೆಂಟ್ ಕೊಡಿ. ನಾನು ನೋಡಿ
ಫ್ಯಾಮಿಲಿ ವ್ಲಾಗಲ್ಲಿ ನೆಂಚ್ಕೊಂಡು ಮಾಡಿಲ್ಲ, ಪಾಪಮ್ಮನ ವ್ಲಾಗಲ್ಲಿ ನೆಂಚ್ಕೊಂಡು ಮಾಡಲ್ಲ. ಸೊ ನಾನು ಅವಾಗಿಂದ ಹೆಂಗೆ ಕಂಟೆಂಟ್ ನಾನು ಕೊಡಬೇಕು ಅಂದ್ಕೊಂಡು ಅದೇ ಥರ ಈಗ ಈಗ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರೆ ಫ್ಯಾಮಿಲಿ ಆ್ಯಡ್ ಮಾಡ್ಕೊತೀನಿ, ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರೆ ಫ್ರೆಂಡ್ಸ್ ಆ್ಯಡ್ ಮಾಡ್ಕೊತೀನಿ, ಪಾಪಮ್ಮ ಸಪೋರ್ಟ್ ಮಾಡಿದ್ರೆ ಪಾಪಮ್ಮನ ಆ್ಯಡ್ ಮಾಡ್ಕೊತೀನಿ. ಸೊ ಈಗ ನನ್ನ ಲೈಫ್ ಲಾಂಗಲ್ಲಿ ನನಗೆ ಹೆವಿ ಸಪೋರ್ಟ್ರೆ ಪಾಪಮ್ಮ ಒಬ್ಬರು ಸಖತ್ ಸಪೋರ್ಟು. ಅವಳು ಇಬ್ಬರೂ ಈ ಕಪಲ್ ವ್ಲಾಗ್ ಆಗಲಿ, ನನ್ನ ಕಾಮಿಡಿ ವ್ಲಾಗ್ ಆಗಲಿ, ಡ್ಯಾನ್ಸ್ ವ್ಲಾಗ್ ಆಗಲಿ, ಸಿಂಗರ್ಸ್ ವ್ಲಾಗ್ ಎಲ್ಲ ವ್ಲಾಗ್ ನಾನು ಮಾಡ್ತಾಯಿದ್ದೀನಿ. ಸೊ ಅದರಿಂದ ಯಾವ ಥರ ಕಂಟೆಂಟ್ ಬೇಕು, ನಿಮ್ಗೆ ಯಾವ ಥರ ಇಷ್ಟ ಅದನ್ನು ನೀವು ಕಮೆಂಟ್ ಮಾಡಿ. ಆದಷ್ಟು ನಾನು ನಿಮ್ಗೆ ಒಳ್ಳೆ ಕಂಟೆಂಟ್ ಕೂಡ ಟ್ರೈ ಮಾಡ್ತಿದ್ದೀನಿ. ಸೊ ಬನ್ನಿ ಊಟ ಮಾಡುವ. ಪಾಪ ಸಾಂಬಾರೆಲ್ಲ ಆಲ್ರೆಡಿ ಮಾಡಿದೆ, ಸಾಂಬಾರು ರೈಸ್ ಎಲ್ಲ ಈಗ ಬ್ಯಾಟಿಂಗ್ ಮಾಡುವ. ನೇರಳೆ ತಿನ್ನೋದು ನನಗೆ ಭಯ ಆಗ್ತಾಯಿದೆ, ಯಾಕಂದರೆ ಮತ್ತೆ ಕೆಮ್ಮಾಗ್ಬಿಡುತ್ತೆ ಅಂತ. ಸೊ ಅದಲ್ಲೇ ಮಡಗಿ ಊಟನ ಕಾನ್ಸಂಟ್ರೇಷನ್ ಮಾಡಿ ಇನ್ನೊಂದು ವಾರ ಗೈಸ್ ನಾನು ಮತ್ತೆ ಪ್ಯಾಕ್ ಮಾಡ್ತೀನಿ. ಬನ್ನಿ ಬ್ರೋ, ಮಲಗಿದ್ರೆ ಟೈರ್ಡ್ ಅನಿಸುತ್ತೆ, ಸೆಟಕ್ ಹಾಕೋಣ ಬನ್ನಿ ಅಂತ ಹೇಳಿ ಸೆಟ್ಕ್ ಹಾಕೊಂಡು ವೆಯ್ಟ್ ಮಾಡ್ತೀನಿ ಅವನಿಗೆ. ಅವ್ನ ಮನೆ ಸ್ಟ್ರೈಟ್ ಇಲ್ಲೇನೆ ಅವ್ನ ಮನೆ, ನನಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬರಲಿ ಅವನ ಜೊತೆ ಸ್ವಲ್ಪ ಸೆಟ್ಕ್ ಹಾಕಾಡಿ ಊಟ ಮಾಡಿ ಮಾಡ್ಕೊಳ್ಳಿ. ಮತ್ತು ಕಾಕು ಚೆನ್ನಾಗಿಲ್ಲ ಇದು, ನೋಡೋಣ ಅವ್ನು ಇದ್ದರೆ ಆಡೋಣ ಅಂದರೆ ಆಡೋಣ, ತೊಗೊಬರಕ್ಕೆ ಹೋಗೋಣ. ಬನ್ನಿ ನೋಡೋಣ, ಅವ್ನು ಬರಲಿ ಏನು ಪ್ಲ್ಯಾನ್ ಮಾಡುವ. ಬರಲಿ ಮರ ಇಲ್ಲಿ ಏನಾಯಿತು, ಏನು ಹಿಂಗೆ ಏನು ಹಿಂಗೆ ಕವರ್ ಮಾಡ್ಕೊಂಬಂದ್ಬಿಟ್ಟಿದ್ಯಾ, ಏನು ಹಿಂಗೆ ಕವರ್ ಮಾಡ್ಕೊಂಬಂದಿದ್ಯಾ, ಏನು ಹಿಂಗೆ ಕವರ್ ಮಾಡ್ಕೊಂಬಂದಿದ್ಯಲ್ಲ. ಅಲ್ಲ ಬಾರ ಈ ಕಡೆ, ಏನೋ ಕವರ್ ಮಾಡ್ಕೊಂಬಂದಿದ್ಯಲ್ಲ ಈ ಥರ ಫುಲ್ ಕಿವಿಗೆಲ್ಲ. ಹಾಂ ನೀನು ಯಾಕಂತ ಅಮ್ಮ ಹಾಕಿರೋದ? ಏನು ಊಟ ಮಾಡ್ದಾ? ಇನ್ನೂ ಮಾಡ್ತೈತೆ, ಚಿಕನ್ ಸರಿ ಐತೆ. ಏನು ಚೀರು ಕೈ ಇಟ್ಕೋಬೇಕಾ ಹಿಂಗೆ? ಹಿಂದೆ ಹೋಗಿ, ಸ್ವಲ್ಪ ಹಿಂದೆ ಹೋಗಿ ನೀನು. ಹಾಂ ಹೊಡಿ ಈಗ. ಇಲ್ಲಿ ಸಿಗ್ತಿಲ್ವಲ್ಲ ಕೈ. ಹಾಂ ಚೇಂಜ್ ಇಲ್ಲ, ಮುಂದೆ ಹೋಗು. ಒಂದು 10 ನಿಮಿಷ ವೆಯ್ಟ್ ಮಾಡಿಸಿರೋದು ನಮ್ಮನ್ನು. ಟಿಫಿನ್ ಆಗಬೇಕಿತ್ತು, ಕಾಕ್ ತಗೊಳಕ್ಕಿಂತ ಬಂದಿದ್ದೀವಿ. ಕಾಕ್ ತಗೊಂಡು ಹೇಳ್ತಿದ್ದೀವಿ, ಕಾಕ್ ತಗೊಂಡು ಪೀಸ ಹೋಗ್ಬಿಟ್ಟು ಒಂದು 10 ಮ್ಯಾಚ್ ಆಡ್ತೀವಿ. ಮತ್ತೆ ಇನ್ನು ನಮ್ಮ ಜಿಮ್ ಟ್ರೈನರ್ ಯಾವಾಗ ಬರ್ತಾರೋ ಅವರು ಬ್ಯುಸಿ ಗಾಯ್ಸ್. ಅವರು ಫೋನಲ್ಲಿ ತುಂಬ ಆನ್ಲೈನ್ ಬಿಸ್ನೆಸ್ ಇರುತ್ತೆ, ಅದು ಇನ್ಯಾರೋ ನಮ್ಮ ಟ್ರೈನರು ಈಗ. ನಾನು ಜಿಮ್ಮಿಗೆ ಬರ್ತೀನಿ, ನಾನು ಬ್ಯುಸಿ ಅಲ್ಲ ನೀನು ಬ್ಯುಸಿ ಅಂತ ಹೇಳ್ತಾ ಇರೋದು. ಸರಿ ಆಯ್ತು ನೋಡೋಣ.